ಈಗಾಗಲೇ ಹುನ್ನಾರ ನಡೀತಾ ಇದೆ. ಐ ಲ್ಯಾಂಡ್ ಫ್ರಮ್ ಬ್ಯಾಂಗ್ಳೂರ್. ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಯಾವುದಪ್ಪ ಬಂದವೆ? ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದವೆ? ಯಾರಿಗೇನಾಗಿದೆ ಏನೂ ಆಗಲ್ಲ. ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ. ಬೇಡ. ಇದು ನಿಮ್ಮೊಬ್ಬರದೇ ಇಲ್ಲ, ಉಳಿದಿಲ್ಲ. ಇಲ್ಲಿ ನಿಮ್ಮೊಬ್ಬರದೇ ಇಲ್ಲ ಸಿದ್ದರಾಮಯ್ಯ. ಇಲ್ಲಿ ಭಾಳ ಜನಗಳದಿದೆ. ಇದರಲ್ಲಿ ಪಟ್ಟಿ, ದೊಡ್ಡ ಪಟ್ಟಿ ಇದೆ. ಇಲ್ಲಿ ದೊಡ್ಡ ಪಟ್ಟಿ ಇದೆ. ಅದೆಲ್ಲನೂ ಇವತ್ತು ಎನ್ಕ್ವೈರಿ ಆಗಬೇಕು. ನಿಮ್ಮೊಬ್ಬರು ನಾನು ಎನ್ಕ್ವೈರಿ ಕೇಳ್ತಾ ಇಲ್ಲ. ಐ ಆಮ್ ಅರ್ಜಿಂಗ್ ದ ಗವರ್ನಮೆಂಟ್ ಟು ಎನ್ಕ್ವೈರ್ ಇನ್ ಟು ದ ಡೀಟೇಲ್ಸ್ ಆಫ್ ದ ಆಲ್. ಬರಲಿ, ಏನೇನು ಬರುತ್ತೆ ಅದು. ಹಾಗಾಗಿ ಇದನ್ನು ಎಲ್ಲಿ ಕೊಡಬೇಕು? ಇವತ್ತು ನಮ್ಮ ಪೊಲೀಸ್ದು ಅದು ಏನೇನೋ ಆಗೋಗಿದೆ. ಲೋಕಾಯುಕ್ತ ಏನು ಮಾಡ್ತಾ ಇದ್ದೀರಿ? ಲೋಕಾಯುಕ್ತ ಏನು ಮಾಡ್ತಾ ಐತೆ? ಎಲ್ಲ ಮಲಗಿದವೆ. ಅದರಿಂದ ಇದನ್ನು CBIಗೆ ಕೊಡಬೇಕು ನೀವು. ಭಾಳ ಭಾಳ ದೊಡ್ಡ ಕೇಸ್ ಇದು. ಸಾವಿರಾರು ಕೋಟಿಗಳ ಹಗರಣ. ಅರೆ 182 ಕೋಟಿ ವಾಲ್ಮೀಕಿದೆ ಬಂತು ಅಲ್ಲಿ. CBIಗೆ ಹೋದ್ಮೇಲೆ ಏನಾಯ್ತು? ಎಲ್ಲರೂ, ಎಲ್ಲ ಮಂತ್ರಿಗಳು ಕೂತ್ಕೊಂಡಿಲ್ಲ. ನಾಗೇಂದ್ರ ಪುಣ್ಯಾತ್ಮ ಒಳ್ಳೆಯವನು, ನಮ್ಮ ಮೇಲೆ ಚಾಡಿ ಹೇಳ್ತಾವ್ರೆ ಅದು ಇದು ಅಂತ ಹೇಳಿ. ಯಾವಾಗ MDನ ತೊಗೊಂಡೋಗಿ CBIನವ್ರು ತೆಗೆದ ಮೇಲೆ ಬಿಟ್ರೋ ಎಲ್ಲ ಈಚೆಗೆ ಬಂತು. ಎಷ್ಟು ಸಾವಿರಾರು ಕೋಟಿ ಹಗರಣ ಇದು. 100 ಕೋಟಿ ಇದಲ್ಲ, ಸಾವಿರಾರು ಕೋಟಿ ಹಗರಣ. ದಿಸ್ ಮಸ್ಟ್ ಬಿ ರೆಫರ್ ಟು ದ CBI. ಆವಾಗ ನೋಡ್ರಪ್ಪ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ಮತ್ತು ಯಾರ್ಯಾರು ಇದರಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ. ಅವ್ನು MLA ಇರ್ಬೋದು,